ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಕಣ್ಣಿಗೆ ಚೀನಾ ಒಂದು ಶಿಸ್ತಿನ ಕೋಟೆ. ಅಲ್ಲಿ ನೊಣ ಹರಿದ್ರೂ ಅಲ್ಲಿರೋ ಜಿನ್ಪಿಂಗ್ಗೆ ಅದ್ರ ಮಾಹಿತಿ ಗೊತ್ತಾಗುತ್ತೆ. ಆದರೆ ಈಗ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರ ಕಾಲು ಬುಡದಲ್ಲೇ ಬಾಂಬ್ ಸಿಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಶನಿವಾರ ಹೊರಡಿಸಿದ ಒಂದು ಆದೇಶ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳೋ ಹಾಗೆ ಮಾಡಿದೆ. ಜಿನ್ಪಿಂಗ್ ಅವರ ಆಪ್ತ ಮಿತ್ರ ಅಂತಾನೆ ಕರೆಸಿಕೊಳ್ಳುವ ಝ್ಯಾಂಗ್ ಯಾಕ್ಸಿ ಅವರನ್ನ ಹುದ್ದೆಯಿಂದ ಕಿತ್ತು ಜೈಲಿಗೆ ಕಳಿಸಲಾಗಿದೆ. ಇದು ನೋಡೋದಕ್ಕೆ ಸಾಮಾನ್ಯ ಭ್ರಷ್ಟಾಚಾರದ ಕೇಸ್ ತರ ಕಾಣಿಸ್ತಾ ಇದೆ. ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಸೇನಾ ದಂಗೆಯ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಯಾಕಿಷ್ಟು ಸ್ಪೆಷಲ್ ಅಂದ್ರೆ, ಝ್ಯಾಂಗ್ ಯಾಕ್ಸಿ ಜಿನ್ಪಿಂಗ್ಗೆ ಸುಮ್ಮನೆ ಆಫೀಸರ್ ಆಗಿರ್ಲಿಲ್ಲ. ಇವರಿಬ್ಬರ ತಂದೆಂದ್ರು ಮಾವೋ ಕಾಲದಲ್ಲಿ ಒಟ್ಟಿಗೆ ಯುದ್ಧ ಮಾಡಿದವರು. ಹೀಗಾಗಿ ಜಿನ್ಪಿಂಗ್ ಮತ್ತು ಝ್ಯಾಂಗ್ ಚಿಕ್ಕಂದಿನಿಂದಲೂ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ತಾರೆ. ಚೀನಾದಲ್ಲಿ 68 ವರ್ಷಕ್ಕೆ ರಿಟೈರ್ ಆಗಬೇಕು ಅನ್ನೋ ರೂಲ್ಸ್ ಇದ್ರು ಜಿನ್ಪಿಂಗ್ ಅದನ್ನು ಮುರಿದು 75 ವರ್ಷದ ಝ್ಯಾಂಗ್ಗೆ ಅಧಿಕಾರವನ್ನು ಕೊಟ್ಟಿದ್ರು. ಎಷ್ಟೇ ಕಷ್ಟ ಬಂದರೂ ಇವನು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಜಿನ್ಪಿಂಗ್ ಇತ್ತು. ಆದ್ರೆ ಅಧಿಕಾರದಹ ಎಂಥವರನ್ನು ಬಿಡಲ್ಲ ನೋಡಿ. ತನ್ನ ಸ್ವಂತ ಸೋದರನಂತಿದ್ದವನನ್ನೇ ಜಿನ್ಪಿಂಗ್ ಮುಲಾಜಿಲ್ಲದೆ ಮುಗಿಸಿದ್ದಾರೆ. ಬೀಜಿಂಗ್ನಿಂದ ಲೀಕ್ ಆಗಿರೋ ಶಾಕಿಂಗ್ ನ್ಯೂಸ್ ಏನಂದ್ರೆ, ಇದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅನ್ನೋದು ಬರೀ ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇದೆ. ಅಸಲಿ ಮ್ಯಾಟರ್ ಏನಂದ್ರೆ, ಜಿನ್ಪಿಂಗ್ ವಿರುದ್ಧವೇ ಒಂದು ದಂಗೆ ನಡೆಯೋ ಪ್ಲಾನ್ ಆಗಿತ್ತು. ನಂಬಲು ಅಸಾಧ್ಯವಾದಂಥ ವಿಷಯ ಏನಂದ್ರೆ, ಈ ದಂಗೆ ನಡೆಯೋ 2 ಗಂಟೆ ಮುಂಚೆನೆ ಜಿನ್ಪಿಂಗ್ಗೆ ಇದರ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸುಳಿವು ಸಿಕ್ಕ ತಕ್ಷಣವೇ ಅಲರ್ಟ್ ಆದಂಥ ಜಿನ್ಪಿಂಗ್ ತಮ್ಮ ಸ್ಪೆಷಲ್ ಫೋರ್ಸ್ ಬಳಸಿ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನೇನು ತನ್ನ ಕತೆ ಮುಗಿದೇ ಹೋಯ್ತು ಅನ್ನುವಾಗ ಈ ಜಿನ್ಪಿಂಗ್ ಪಾರಾಗಿ ಈ ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದಾರೆ. ಜಿನ್ಪಿಂಗ್ ಸಿಟ್ಟು ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ, ಅವರು ಚೀನಾದ ಸೇನೆಯ ಟಾಪ್ ಲೀಡರ್ಗಳನ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ. 2022ರಲ್ಲಿ ಜಿನ್ಪಿಂಗ್ ಅವರೇ ಆಯ್ಕೆ ಮಾಡಿದಂಥ 6 ಜನ ಕಮಾಂಡರ್ಗಳ ಪೈಕಿ ಈಗ ಯಾರೂ ಉಳಿದೇ ಇಲ್ಲ. ಸೆಂಟ್ರಲ್ ಮಿಲಿಟರಿ ಕಮಿಷನ್ ಅನ್ನೋದು ಚೀನಾ ಸೇನೆದ ಒಂದು ಕಂಟ್ರೋಲ್ ಮಾಡೋ ಒಂದು ಪವರ್ಫುಲ್ ಬಾಡಿ ಅಂತಾನೆ ಕರೆಸ್ಕೊಳ್ಳುತ್ತೆ ಅಲ್ಲಿ. ಈಗ ಅದರಲ್ಲಿ ಉಳಿದಿರೋದು ಬರೀ ಇಬ್ಬರೇ. ಒಬ್ಬರು ಜಿನ್ಪಿಂಗ್, ಇನ್ನೊಬ್ಬರು ಈ ಶುದ್ಧೀಕರಣ ಕೆಲಸ ಮಾಡ್ತಿರೋ ಜನರಲ್ ಝ್ಯಾಂಗ್ ಶಕ್ಸಿನ್. ಅಂದರೆ ಇಡೀ ಸೇನೆ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಜಿನ್ಪಿಂಗ್ ಎಂಥ ರಿಸ್ಕ್ ತೊಗೊಳ್ಳೋಕ್ಕೂ ರೆಡಿ ಇರೋ ಥರ ಕಾಣ್ತಾ ಇದೆ ಇಲ್ಲಿ. ಈ ಆಪರೇಷನ್ ಶುರುವಾಗಿದ್ದು ಇವತ್ತಲ್ಲ, ಹೋದ ವರ್ಷ ಅಕ್ಟೋಬರ್ನಲ್ಲೇ ಇದರ ಮುನ್ಸೂಚನೆ ಸಿಕ್ಕಿತ್ತು. ಆಗ ಈ ವೈಡಾಂಗ್ ಸೇರಿದಂತೆ 9 ಜನ ಟಾಪ್ ಜನರಲ್ಗಳನ್ನ ಕಿತ್ತಾಕಲಾಗಿತ್ತು. ಅದರಲ್ಲೂ ಈ ವೈಡಾಂಗ್ ಪಾಲಿಟ್ ಬ್ಯೂರೋ ಸದಸ್ಯರಾಗಿರುವಾಗಲೇ ಅರೆಸ್ಟ್ ಆದ ಮೊದಲ ವ್ಯಕ್ತಿ ಅಂತ ಕರೆಯಲಾಗ್ತಾ ಇದೆ. ನವೆಂಬರ್ನಲ್ಲಿ ಯಾರ್ಯಾರ ಮಕ್ಕಳು ಹೆಂಡತಿಯರು ವಿದೇಶದಲ್ಲಿದ್ದಾರೋ ಅಂತ ನೋಡಿ ಅಂಥವರನ್ನೇ ಟಾರ್ಗೆಟ್ ಮಾಡಿ 20 ಜನರಿಗೆ ಈ ಜಿನ್ಪಿಂಗ್ ಗೇಟ್ ಪಾಸ್ ಅನ್ನು ಕೊಟ್ಟಿರೋದು. ವಿದೇಶಿ ಶಕ್ತಿಗಳು ಇವರನ್ನು ಬಳಸ್ಕೊಂಡು ತನ್ನ ಸರ್ಕಾರ ಉಳಿಸ್ಬೋದು ಅನ್ನೋ ಭಯ ಜಿನ್ಪಿಂಗ್ ಇದೆ. ಹೊರಗಡೆ ನೋಡೋಕೆ ಚೀನಾ ಸ್ಟ್ರಾಂಗ್ ಆಗಿ ಕಾಣ್ಬೋದು, ಆದರೆ ಒಳಗಡೆ ಅದು ನುಜ್ಜುಗುಜ್ಜಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯಕ್ಕೆ ಜಿನ್ಪಿಂಗ್ ಯಾರನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ಐಕ್ಯತೆ ಅನ್ನೋದನ್ನ ಇಲ್ಲಿ ಪ್ರೀತಿಯಿಂದಲ್ಲ ಭಯದಿಂದ ಹುಟ್ಟಿಸಲಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ವಜಾ ಪ್ರಕ್ರಿಯೆ ನಡೀತಿರೋದು ನೋಡಿದ್ರೆ ಚೀನಾದ ರಾಜಕೀಯ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಜಿನ್ಪಿಂಗ್ ಎಷ್ಟು ಪವರ್ಫುಲ್ ಆಗಿದ್ರು ಅವ್ರ ಮನೆಯವರೇ ಕತ್ತಿ ಮುಸಿತಾ ಇದ್ರೆ ಅವರ ಕುರ್ಚಿ ಎಷ್ಟು ದಿನ ಸೇಫ್ ಆಗಿರುತ್ತೋ ಅನ್ನೋದೇ ಈಗಿರುವಂಥ $1 ಮಿಲಿಯನ್ ಕ್ವಶನ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.